ಕೆಲಸ ಎಲ್ಲ ಆಗ್ಯದ ಸಾಕ್ಷಿ? ಹ್ಞೂ ಆಗ್ಯದ ನೋಡುವ. ನಾಳೆ ನಮ್ಮ ಮಾವನವ್ರ ಪಕ್ಷ ಅದ, ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡೆ. ಒಂದು ಸ್ವಲ್ಪ ಮಡಿ ಬಟ್ಟೆ ಹಾಕಿದೆ, ಎಲ್ಲ ಮಾಡಿದೆ. ಅಡುಗೆ ಅದು ಮುಂಜಾನೆ ಮಾಡಿದೆ. ಸಂಜೆಗಂತೂ ನಮ್ಮ ಮನೆಯವ್ರದ್ದು ಊಟ ಇರಂಗಿಲ್ಲ, ಒಂಚೂರು ಏನರ ನಾಷ್ಟ ಮಾಡಿ ಕೊಟ್ಬಿಡ್ಬೇಕು. ಅದಕ್ಕೆ ಸುಮ್ಮ ಕೂತಿದ್ದೆ ನೋಡಿವ ಅಂತ. ಹೌದಲ್ಲ, ನಿಮ್ಮ ಮನೆಯವ್ರದಂತೂ ಒಂದೇ ಹೊತ್ತು ಊಟ, ಸಂಜೆ ಮುಂದಂತೂ ಇರಂಗಿಲ್ಲ, ನೀವು ಅಷ್ಟೇ ಅಲ್ಲ. ಹ್ಞೂ, ಈಗ ನಾಳೆ ಮಡಿಲೆ ಕೂತ್ಬಿಡ್ತೀನಲ್ಲ, ಕೈ ಕೈಯ ಕೊಡೋರು ಯಾರು ಇರಂಗಿಲ್ಲ. ಇವು ಸ್ಕೂಲ್ ಬಿಡಂದ್ರೆ ಹುಡುಗರು ಒಲ್ಲೆ ಅಂತವ, ಹಾಗಾಗಿ ಅಷ್ಟು ಇವತ್ತೇ ರೆಡಿ ಮಾಡ್ಕೊಂಡೆವ. ಎಲ್ಲ ಎತ್ತಿ ಇಷ್ಟಿಷ್ಟು ಬಟ್ಟೆಲ್ನಾಗ ಹಾಕಿಡ್ನಿ ಅಂದ್ರೆ ಕರಿ ಎಳ್ಳು, ಅಕ್ಕಿ, ಅಡಿಕೆ, ತುಪ್ಪದ ಬತ್ತಿ, ಕಾಯಿನು ಇವೆಲ್ಲ ಒಂದು ಕಡೆ ಹಾಕಿಟ್ನಿ ಅಂದ್ರೆ ಅವಾಗ ಗುರುಗಳು ಕೇಳ್ತಿರ್ತಾರ. ನಾ ಮಡಿಲೇ ಇರ್ತೀನಿ, ಒಂದೊಂದು ಮುಟ್ಟು ಫ್ರಿಜ್ ಅದು ಮುಟ್ಟುದು ಆಗ್ತಿರಂಗಿಲ್ಲ, ಭಾಳ ಪಜಿತಿ ಬರ್ತದವ, ಇವ ನೆನಪ ಇರಂಗಿಲ್ಲ ಒಂದೊಂದು. ಅದಕ್ಕೆ ಆದಷ್ಟು ಇವತ್ತೆಲ್ಲ ಹಾಕಿಟ್ಟಿನಿ, ಏನಾಗ್ತದನೆ. ಹೌದು ಸಾಕ್ಷಿ, ಹಿಂಗೆ ಆತದ ನೋಡ. ಎಲ್ಲ ಇಟ್ಕೊಂಡಿವ ಅಂತ ಅಂತಿರ್ತೀವಲ್ಲ, ಮೇನ್ ಯಾವ್ದು ಮುಟ್ತಿರಂಗಿಲ್ಲ ನೋಡು, ಅಲ್ಲೇ ಒಂದು ಏನರ ವಸ್ತು ಇದ್ದು ಬಿಟ್ಟಿರ್ತಾವ. ಹಂಗಾಗಿ ಕೊಡೋರು ಯಾರು ಇರಂಗಿಲ್ಲ, ಮಡಿಲೆ ಕುಡ್ತಾಗ ಭಾಳ ಪಜಿತಿ ಆಗ್ತದವ. ಹೌದು ಅಂದಂಗ ಸುಂದ್ರ ಯಾಕೆ ಬಂದಿಲ್ಲಲ್ಲ? ಸುಂದ್ರೆ ಇವತ್ತು ಅವ್ರ ಮನ್ಯಾಗ ಪಕ್ಷ ಅದ, ಅವ್ರ ಮಾವನವ್ರದ್ದು. ಹಂಗಾಗಿ ಕೆಲಸದವ ನನ್ನ ದಿನ. ಈಗ ಊಟ ಆಗ್ಯದ, ಎಲ್ಲ ತೆಗೆದು ಗ್ಯಾಸ್ ಕಟ್ಟಿ ತೊಳೆದು ಅದು ಬರ್ತೀನಿ ಹೋಗಿರೋ ಅಂತಂದ್ಲ, ಅದಕ್ಕೆ ನಾ ಬಂದೆ. ನೀವು ಏನು ಪಕ್ಷ ಮನ್ಯಾಗ ಮಾಡ್ಕೋತೀರಿ, ನಾ ಮಠಕ್ಕೆ ಬರೆಸ್ತೀರಿ ಸುಮ್ಮ? ಇಲ್ವಾ, ನಾವು ಮನ್ಯಾಗನೇ ಮಾಡ್ಕೊಳ್ಳೋದು. ಶ್ರಾದ್ದ ಪಕ್ಷ ಏನು ಮಠಕ್ಕೆ ಬರ್ಸಂಗಿಲ್ಲ. ಇವ್ರು ಅದೇ ಅಂತಾರ, ವರ್ಷಕ್ಕೊಮ್ಮೆ ಬರ್ತಿರ್ತಾರ ನಮ್ಮ ಮನ್ಯಾಗ, ಅದನ್ನು ಹೋಗಿ ಮಠದಾಗ ಬರೆಸಿ ನನಗೆ ಸರಿ ಆಗಲ್ಲ ಮಾರಾಯ, ನೀ ಅಡುಗೆ ಮಾಡು, ನಾನು ಕೂಡ್ತೀನಿ ಪೂಜಾಕ್ಕೆ, ಇಷ್ಟ ಆದ್ರೆ ಕರೆಕ್ಟ್ ಆಗ್ತದ ಅಂತೇಳಿ ಯಾವತ್ತೂ ಮಠಕ್ಕೆ ಬರ್ಸಂಗಿಲ್ಲ ನಾವು. ಏನೋ ಅನಿವಾರ್ಯ ಇದ್ದಾಗ ಕಡೆಗೆ ಗುಳಿಗೆ ತೊಗೊಂಡು ಒಂದೊಂದ್ಸಲ ಆಗಿಬಿಟ್ಟಿರ್ತದ ನೀನು, ಹಂಗಿದ್ದಾಗ ಅಥವಾ ಏನು ಅರ್ಜೆಂಟ್ ಇದ್ದಾಗ ಯಾವಾಗಾರ ನಾ ಮದುವೆಯಾಗಿ ಬಂದಿಂದ ಒಂದು ಸಲ ಏನು 2 ಸಲ ಅಷ್ಟೇ ಬರ್ಸಿವಿ ನೋಡು ಮಠಕ್ಕೆ. ಪೂರ್ತಿ ಬರ್ಸಂಗಿಲ್ಲ ಅಂತನೂ ಇಲ್ಲ, ಆದ್ರೆ ಒಬ್ಬೊಬ್ರು ಆಗ್ಲಾರ್ದಾರು ಬರ್ಸ್ತಾರೆ ಬಿಡು, ಅದ್ರಾಗೇನು ತಪ್ಪು ಅಂತ ಹೇಳಂಗಿಲ್ಲ. ಅಲ್ಲೇನು ಚಲೋನೇ ಮಾಡಿಸ್ತಾರ, ಆದ್ರೆ ನಮ್ಮ ಮನೆಯವ್ರಿಗೆ ಬ್ಯಾಡ ಅಂತಾರೆ, ಹಂಗೆ ಒಟ್ಟು ಮನ್ಯಾಗೆ ಮಾಡ್ಕೊಳಮಂತಾರೆ. ಹೌದಲ್ಲ, ಒಬ್ಬೊಬ್ರದ್ದು ಒಂದೊಂದು ರೀತಿ ಬಿಡು. ಮತ್ತು ಕೆಲ್ಸಕ್ಕೆ ಹೋಗೋರು ಅವರು ಇರ್ತಾರ, ಏನು ಮಾಡ್ಬೇಕು, ಅವರು ಅಂಥವ್ರು ಮಠಕ್ಕೆ ಬರೆಸಿ ಬಿಡ್ತಾರ. ಅದೇ ಏನು ಹೇಳ್ತೀನಿ, ಮಠಕ್ಕೆ ಬರ್ಸೋರು ಜಾಸ್ತಿ ಜನ ಇರ್ತಾರೆ ಬಿಡು. ಏನು ನಡ್ಸಿರವಾ, ಕೂತಿರಿ ತಣ್ಣಗ? ಕೂತಿ ನೋಡ ಸುಂದ್ರಿ, ಬಾ. ಅದೇ ಯಾಕೆ ಸುಂದ್ರಿ ಬಂದಿಲ್ಲಲ್ಲ ಅಂತ ಕೇಳಿಕತ್ತಿದ್ದೆ. ಚಲೋ ಆಯ್ತವ ಬಂದಿದ್ದು, ಬಾ. ಮುಗಿತಾ ಎಲ್ಲ ಕೆಲಸ? ಮುಗೀತು ನೋಡುವ, ಇಷ್ಟೊತ್ತನ ಆಯ್ತು ನೋಡಿ ಸಾಕ್ಷಿ. ಹೌದವ್ವ, ಮತ್ತು ಮಡಿಲಿ ಅಡಿಗೆ ಅದು ಇತ್ತಂದ್ರೆ ಇಷ್ಟು ಲೇಟ್ ಆಗದ. ನಂದು ಅದ ನೋಡ ನಾಳೆಗೆ, ಇವತ್ತು ನೀ ಮುಗಿಸಿದಿ, ನನ್ನ ನಾಳೆ ಅದ. ಕೂಡ ಬರ ಸುಂದ್ರಿ ಕಡೆ. ನಿಮ್ಮ ಮನ್ಯಾಗ ನಾಳೆ ಅದನ ಪಕ್ಷ ಅಂದ್ರೆ? ನಾಳೆ ಅದ ನೋಡ. ಮತ್ತು ಇಷ್ಟೊತ್ತನ ನಮ್ಮ ಮನೆಯವ್ರು ಬೇಜಾರು ಮಾಡ್ಕೊತ ಕೂತ್ಬಿಟ್ರವ. ಏನರ ಪಕ್ಷ ಶ್ರಾದ್ದ ಇತ್ತಂದ್ರೆ ಅವ್ರ ಅಪ್ಪರ್ ನೆನೆಸ್ಕೊಂಡು ಒಂಥರ ಮಾಡ್ಕೊತ ಕೂತ್ಬಿಡ್ತಾರೆ ಅವರು. ನನಗೂ ಅವ್ರು ನೋಡ್ಲಿಕ್ಕೆ ಆಗಲ್ವ, ಬೇಜಾರಾಗ್ಬಿಡ್ತದೆ. ಸಣ್ಣ ವಯಸ್ಸಿಗೆ ಹೋಗ್ಯಾರಲ್ಲ, ಅದ್ರಾಗ ಭಾಳ ಬೇಜಾರು ಮಾಡ್ಕೋತಾರೆ. ಹೌದಲ್ಲ, ನಿಮ್ಮ ಮಾವನವರು ಭಾಳ ಜಲ್ದಿ ಹೋಗ್ಯಾರ ಬಿಡ. ಎಲ್ಲಿ ನೀನು 47 48 ಇದ್ದು ಅಂತ ನೋಡಷ್ಟೇ, ಅಷ್ಟು ಸಣ್ಣ ವಯಸ್ಸಿಗೆ ಹೋಗ್ಯಾರ. ಅದು ಅವ್ರು ಮಾಡಿದ್ದೆಲ್ಲ ನೆನೆಸ್ಕೊತ ಕೂತ್ಬಿಡ್ತಾರೆ ಇವ್ರು ಮಕ್ಕಳ ಮುಂದೆ ಹೇಳಿಕ್ಕೆ. ನಮ್ಮ ಅಪ್ಪ ಹಂಗೆ ಮಾಡ್ತಿದ್ದ, ನಮ್ಮ ಅಪ್ಪ ಹಿಂಗೆ ಮಾಡ್ತಿದ್ದ ಅಂತೇಳಿ ಒಟ್ಟ ಒಂದಿನ ಪೂರ್ತಿ ಹೇಳಿದ್ರು ಮಗಂಗಿಲ್ಲ ನೋಡವ. ಅವ್ರದ್ದು ಅಷ್ಟು ಹೊಗಳ್ತಾರ, ಅಷ್ಟು ಅವ್ರ ಅಪ್ಪರ ಬಗ್ಗೆ ಗೌರವ ಭಾಳ ಅದವ. ಈಗಿನ ಹುಡುಗರು ಬಲ್ಲಿ ಏನೇನು ನೀನು ಮೊದಲಿನಂಗೆ ತಂದೆ ತಾಯಿಗಳ ಮೇಲೆ ಗೌರವ ಪ್ರೀತಿ ಅಷ್ಟೊಂದು ಇಲ್ಲ ನೋಡುವ. ನಿಮಗೇನು ಅನ್ನಿಸ್ತದ ಸಾಕ್ಷಿ? ಅಯ್ಯಯ್ಯ, ಮೊದಲಿನಂಗೆ ಎಲ್ಲೇ ಯವ್ವ, 50% ಐತಿ ಇಲ್ಲಿ ಈಗ. ಅಲ್ಲ, ಮನೆಗೆ ಬಂದವ್ರಿಗೆ ಯಾರ್ಯಾರ ನಾವು ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ವಿ. ಅವ್ರು ಊರಿಗೆ ಹೋಗೋ ಮುಂದಾಗ ಬಸ್ ಸ್ಟ್ಯಾಂಡ್ ತನಕ ಕಳಿಸ್ಲಿಕ್ಕೆ ಹೋಗ್ತಿದ್ವಿ. ಈಗ ರೂಮ್ನಾಗ ಕೂತಿರ್ತಾವ, ಬಂದ ತಕ್ಷಣನೂ ಮಾತಾಡ್ಸಂಗಿಲ್ಲ. ಪರಿಚಯ ಇಲ್ಲಮ್ಮ, ಏನು ಮಾತಾಡಮ್ಮ ಅಂತ ಕೇಳ್ತಾರ. ಹೋಗೋ ಮುಂದಾಗ ಒಂದು ಬಾಯಿ ಅಂದ್ ಮತ್ತ ರೂಮ್ ಮನ್ಯಾಗ ಬಾಗಿಲು ಹಾಕೊಂಡು ಕೂತ್ಬಿಡ್ತಾರೆ. ನಾವೆಲ್ಲ ಏನಿನ ಅವ್ರನ್ನ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತು ತನೂ ಅಲ್ಲೇ ನಿಂತ ಕಳಿಸ್ತಿದ್ವಿ ನಾವು. ಅವಾಗಿನ್ಗ ಈಗಿನ್ಗ ಸಂಬಂಧಗಳಿಗೆ ಭಾಳ ವ್ಯತ್ಯಾಸ ಅದ ಸುಂದ್ರಿ. ಹೌದು ನೋಡುವ, ಈಗ ನೋಡು ನಮ್ಮ ಮನೆಯವ್ರ ಅಪ್ಪರು ಎಷ್ಟು ಹೊಡಿತಿದ್ರಂತ, ಮತ್ತು ಅಷ್ಟು ಸ್ಟ್ರಿಕ್ಟ್ ಇದ್ರಂತ, ಏನು ಇದು ಮಾಡ್ತಿದ್ದಿಲ್ಲ ಅಂದ್ರೂ ಅವ್ರ ಮೇಲೆ ಅಷ್ಟು ಗೌರವ ಅದ. ನೀನು ಈಗಿನ ಹುಡುಗರು ಒಂದೇಟು ಹೊಡೆದ್ರು ಸಾಕು, ಮನೆ ಬಿಟ್ಟು ಹೋಗೋದು, ಉಲ್ಟಾ ಮಾತಾಡೋದು ಹಂಗೆಲ್ಲ ಮಾಡ್ತಾವ. ಈಗೇನೇ ಇದ್ರು ಬರೇ ಮೊಬೈಲ್ ನೋಡುವ. ಮೊಬೈಲಿಗೆ ಅಂಟ್ಕೊಂಡ್ಬಿಟ್ರೆ ಅಂದ್ರೆ ಮುಗೀತು, ಯಾರು ಏನು ಬೇಡ, ಯಾರು ಸಂಬಂಧಿಕರು ಬೇಡ, ಬಂದು ಹತ್ತಿದ್ರೆ ತಂದೆ ತಾಯಿನೇ ಬೇಡ ಅಂತಾರೆ ಈಗ, ಅಂತ ಕಾಲ ಬಂದದ. ಹೌದವ, ಅವಾಗೆಲ್ಲ ನೋಡಿದೆ ಸುಮ್ಮ ಎಷ್ಟು ಚಂದ, ನಾವು ಅಕ್ಕ ತಂಗಿಯರು ಅಣ್ಣ ತಮ್ಮರು ಕೂಡಿ ಎಲ್ಲರ ಹೋಗೋದು, ಆಮೇಲೆ ಸಂಜೆ ಮುಂದೆ ಕೂತು ಮಾತಾಡೋದಾಗಿರ್ಬೋದು. ಅವಾಗ ಎಲ್ಲಿ ಮೊಬೈಲ್ ಇದ್ದಿದ್ದಿಲ್ಲ, ಟಿ ವಿ ಇದ್ದಿದ್ದಿಲ್ಲ, ಅಷ್ಟೊಂದು ಟಿ ವಿ ಎಲ್ಲಿತ್ತು ಅವಾಗ. ಬೇರೆದವ್ರ ಮನೆಗೆ ಹೋಗಿ ಟಿ ವಿ ನೋಡ್ತಿರ್ತಿತ್ತು. ಹಳ್ಳ್ಯಾಗ ಅಷ್ಟು ಕೂತು ಮಾತಾಡೋದು, ಚೀಟಿ ಆಡೋದು. ರಾತ್ರಿ ಆದ್ರೆ ಮಳಗಿ ಮೇಲೆ ಮಲ್ಕೊಳ್ಳೋರು, ಒಂದೇ ಹಾಸಿಗೆ ಮೇಲೆ ಎಲ್ಲರೂ ಅವ್ರ ಸುದ್ದಿ ಅವ್ರು ಹೇಳೋದು, ನಮ್ಮ ಸುದ್ದಿ ನಾವು ಹೇಳೋದು. ಭಾಳ ಚಂದ ಇರ್ತವ ಆವಾಗಿನ ಜೀವನ. ನೆನೆಸ್ಕೊಂಡ್ಬಿಟ್ರೆ ನನಗಂತೂ ಅಷ್ಟು ಫೀಲ್ ಆಗತ್ತೆ ನೋಡುವ. ನಾವು ಮಳಗಿ ಮೇಲೆ ಮಲ್ಕೋತಿದ್ವಲ್ಲ ಅವಾಗ, ಎಲ್ಲರೂ ಹಿಂಗೆ ಸಾಲ್ಕ ಮಲ್ಕೊಂಡು ಮುಗುಲ್ ನೋಡ್ಕೊಂಡು, ಆಗ ಅಲ್ಲಿ ಪರಮಾತ್ಮ ಇದ್ದಾನ, ಅಲ್ಲಿ ಶಿವ ಕೂತಾನ, ಇಲ್ಲಿ ಗಣಪ ಕೂತಾನ, ಅಲ್ಲಿ ಚಂದಮಾಮ ಕಂಡ ನೋಡು, ಪಾರ್ವತಿ ಗಣಪ ಊಟ ಮಾಡಿಸ್ಲಿಕ್ಕತ್ತ ನೋಡು. ಹಿಂಗೆಲ್ಲ ಮುಗುಲ್ ನೋಡ್ಕೊಂಡು ಇಮ್ಯಾಜಿನ್ ಮಾಡ್ಕೋತಿದ್ವಿ ನಾವು ಚಿತ್ರಗಳನ್ನು. ಆಮೇಲೆ ಚಿಕ್ಕಿ ಎಣಸೋರು, ನೀ ಎಷ್ಟು ಎಣಿಸ್ತಿ ನಾ ಎಷ್ಟು ಎಣಿಸ್ತೀನಿ ಅಂತೇಳಿ
ಅವಾಗ ಮಾತಿಗೆ ಬೆಲೆ ಇರ್ತತ್ತಲ್ಲ ನಿನ್ನ ಇಂಥವೆಲ್ಲ ಟಿ ವಿ ಮೊಬೈಲ್ ಇರ್ಲಾರ ಸಂಬಂಧ ಏನು ಮಾಡ್ಬೇಕು ಮತ್ತೆ ಒಬ್ಬರು ಮುಖ ಒಬ್ಬರು ನೋಡೋದು ಮಾತಾಡೋದು ಅವಾಗಿಂದ ಈಗಿಂದ ಎಲ್ಲಿ ಅದಾವ. ಈಗ ಫ್ರೆಂಡ್ಶಿಪ್ ಬರ ಏನ ನೀನ ಫ್ರೆಂಡ್ಸ್ ಅಂತಾರ, ನಾವು ಫ್ರೆಂಡ್ಸ್ ಮನೆಗೆ ಹೋಗ್ತೀವಿ ನೀವು ಫ್ರೆಂಡ್ಸ್ ಮನೆಗೆ ಹೋಗ್ತೀವಿ ಅಂತಾರ. ಅಲ್ಲಿ ಹೋದ್ರೂ ಹೊಸರು ಕುರು ಕೈಯಾಗ ಒಂದೊಂದು ಮೊಬೈಲ್ ಹಿಡ್ಕೊಂಡೇ ಕೂತ್ ಬಿಡ್ತಾವ. ಬರೋ ಮುಂದಾಗ ಹಾಯ್ ಹೋಗೋ ಮುಂದಾಗ ಬಾಯ್ ಇಷ್ಟೇ ಅವಕ್ರ ಮಾತು. ನಾವೆಲ್ಲಿ ಅವಾಗ ಆಟ ಆಡೋದು ಹೆಂಗಿರ್ತಿತ್ತು, ಲಗೋರಿ, ಮಾವಿನ ಚಿಪ್ಪು, ಪಿನ್ನ, ಗೋಲಿಗುಂಡು ಇಂಥವೆಲ್ಲ ಆಡೋರು ವಾಯವ್ವ. ಹ್ಞೂ ನಾನಿನ ನಾವು ಬರೀ ಆಟದ ಕಡೆಯಿಂದ ಲಕ್ಷ್ಯ, ಊಟದ ಸಹಿತ ನೆನಪಿರ್ತದಿಲ್ಲ ನಮಗೆ. ಮುಂಜಾನೆ ಏನು ಬಕ್ರಿ ಮಾಡಿ ಕೊಡ್ತಿದ್ಲಲ್ಲ ನಮ್ಮವ್ವ, ಬಿಸಿ ಬಕ್ರಿ ಉಂಡು ಹೊರಗೆ ಬಿದ್ದಿವಿಲ್ಲೋ ಮುಗೀತು ನೋಡು. ಸ್ಕೂಲ್ಗೆ ಹೋಗಿ ಬಂದ್ರೂ ಆಟ, ಹೋಗೋ ಮುಂದಾಗೂ ಆಟ, ಮನೆ ಕೆಲಸನೂ ಹಂಗೆ ಮಾಡ್ತಿದ್ವಿ. ಮತ್ತು ನೀರು ತರೋದಾಗಿರ್ಬೋದು, ಬಾಂಡೆ ತಿಕ್ಕೋದಾಗಿರ್ಬೋದು, ಕಸ ಬಳಿಯೋದಾಗಿರ್ಬೋದು ಎಲ್ಲ ಮಾಡಿನೂ ಆಟ ಅಷ್ಟು ಆಟ ಆಡ್ತಿದ್ವಿ ನೋಡು. ಸಂಜೆ ಮುಂದಂತ್ರೂ ಅಂಗಳದಾಗ ಎಲ್ಲ ಮಕ್ಕಳು ಸೇರಿ ಆಡ್ಲಿಕ್ಕತ್ತೀವಿ ಅಂದ್ರೆ ಚೀರ ಧ್ವನಿ ಅಕ್ಷಿತನ ಕೇಳ್ತದೆ ನೋಡು. ಅಷ್ಟು ಜೋರು ಚೀರೋರು. ಯಾಕಂದ್ರೆ ಹುಡುಗರು ಭಾಳ ಮಂದಿ ಆಗಿಬಿಡುವಲ್ಲ. ಆಟಗಳು ಹೆಂಗೆ ಕಂಡುಹಿಡಿತಿದ್ವಿ ನೀನು, ಆ ಆಟಗಳು ನೆನಪೇ ಹೆಂಗೆ ನೋಡು. ಅಷ್ಟು ಆಟಗಳು ಆಡ್ತೀವಿ ನಾವು. ಈಗಿನೂ ಆಡ್ತಾವ ನೋಡುವ, ಒಂದು ಆಟ ಗೊತ್ತಿಲ್ಲ ನೋಡಿ ಈಗಿನ ಹುಡುಗರಿಗೆ. ಹ್ಞೂ ನಾವು ಭಾಳ ಆಡ್ತಿದ್ದೀವವ. ಸೂರ್ಯನ ಮನೆಗೆ ದಿಕ್ಕು, ಆಮೇಲೆ ಕಲರ್ ವಾಟ್ ಕಲರ್ ಏನೇನೋ ಆಟಗಳು ಭಾಳ ಚಂದ ಇದ್ವು. ಉಪ್ಪು ಆಚೆ ಪೋ ಉಪ್ಪು ಈಚೆ ಮನೆ ಪೋ ಅಂತೇಳಿ ಆಡೋರು. ಅವಾಗಿನ ಆಟಗಳು ನೆನೆಸ್ಕೊಂಡ್ರೆ ಆ ಲೈಫ್ ಮತ್ತೆ ಬರಂಗಿಲ್ಲಲ್ಲ ಅನಿಸ್ತದವ. ನಮಗಂತೂ ಅದೇ ಲೈಫ್ ಬೆಸ್ಟ್ ಇತ್ತು ನೋಡವ. ಅಲ್ಲ ಈಗಿನ ಹುಡುಗರು ಮಾವಿನ ಚಿಪ್ಪು ಕೈಯಾಗ ಹಿಡಿಲಿಕ್ಕೆ ಸಹಿತ ಎಷ್ಟು ಹೇಸ್ಕೋತಾರಿಲ್ಲ. ನಾವು ಹೆಂಗೆ ನೋಡಿದಿಲ್ಲ ಮಾವಿನ ಚಿಪ್ಪು ಆಡ್ತಿದ್ವಿ ಅವಾಗ. ಆ ಚಿಪ್ಪು ಏನು ಮಾಡೋರಂದ್ರೆ ತಿಂದು ಅದು ಚಿಪ್ಪು ಯಾರ ಉಗಿದ ಕಾಯ್ತಿದ್ವಿ ಮೊದಲು. ಅದನ್ನ ತೊಗೊಂಡು ಮಳೆಗೆ ಮೇಲೆ ಉಗೋರು, ಅದು ಒಣಗನೇ ಅದನ್ನು ತೊಗೊಂಡು ಆಡೋದು. ಇಷ್ಟಿಷ್ಟು ಒಂದು ಚೀಲ್ಗಟ್ಲೆ ಚಿಪ್ಪು ಗೆದ್ಕೊಂಬಂದಿರ್ತಿದ್ವಿ ನೋಡು. ಅವ್ನು ತೊಗೊಂಡು ಏನು ಮಾಡ್ತೀವಿ ಅನ್ನೋದು ಸಹಿತ ಲಕ್ಷ್ಯ ಇರಲ್ಲ. ಒಟ್ಟು ಆಟ ಅಂದ್ರೆ ಆಟ. ಹ್ಞೂ ನಾನಿನ ಅವು ಚಿಪ್ಪು ತಿಂದೋಗ್ದಾರ, ಅವ್ರು ತಿಂದಿದ್ದು ನಾವು ಮುಟ್ಟಬಾರ್ದು ಅಂತವೇನು ನಮ್ಮ ತಲೆಯಾಗ ಬರ್ತದಿಲ್ಲ. ಒಟ್ಟು ಅವಾಗೆಲ್ಲ ಮಣ್ಣಿನ ಮಾಳಿಗೆ ಇರ್ತದ್ವ, ಮಣ್ಣಿನ ಮಾಳಿಗೆ ಮೇಲೆ ಹೋಗೋದಾಗನೇ ಅದು ಮಣ್ಣು ಹತ್ತಿ ಒಣಗಿ ಅದೆಲ್ಲ ಹೋಗಿಬಿಡೋದು, ಕ್ಲೀನ್ ಆಗಿಬಿಡೋದು ಚಿಪ್ಪು. ಅದನ್ನು ತೊಗೊಂಬಂದು ಆಟ ಆಡೋರು. ಈಗಿನ ಹುಡುಗರಿಗೆ ಅಂಥವೆಲ್ಲ ಹೇಳಿದ್ವಿ ಅಂದ್ರೆ ಯವ್ವ ಅದೆಲ್ಲ ನಿಮ್ಮ ಕಾಲಕ್ಕೆ ಮಮ್ಮಿ ಹೊಲಸು ಅಂಥವೆಲ್ಲ ನಾವು ಆಡಂಗಿಲ್ಲ ಅಂದ್ಬಿಡ್ತಾರೆ. ಮೊಬೈಲ್ನಾಗ ಒಂದು ಗೇಮ್ ಆಡ್ತಾರೆ ನೋಡು, ಅವೇನ ಫ್ರೀ ಫೈರ್, ಪಬ್ಜಿ ಅಂಥವು ಬೇಕಂದ್ರೆ ಅವ್ರಲ್ಲಿ ಕೂತಿರ್ತಾರೆ, ಇವ್ರಲ್ಲಿ ಕೂತಿರ್ತಾರೆ, ಬಾಜುನೇ ಕೂತಿರ್ತಾರೆ. ಆದ್ರೆ ಮೊಬೈಲ್ ನೋಡಿ ಆಡೋದು, ಹೊಡಿಯೋ ಅಂತೇಳಿ. ನಮಗೆ ಈಗ ನಮ್ಮ ಗೇಮ್ ಬೇರೆ, ಈಗಿನ ಗೇಮ್ ಬೇರೆ. ನಮ್ಮ ಗೇಮ್ ನಾವು ಹಂಗೆ ಆಡ್ತಿದ್ವಿ ಹಿಂಗೆ ಆಡ್ತೀವಿ ಅಂತ ಈಗಿನ ಹುಡುಗರಿಗೆ ಹೇಳಕ್ಕೆ ನಿಂತಾರೆ ನಗ್ತಾರ ನೀನು. ಅವರು ಅವಕ್ಕೇನು ಆಟದ ರುಚಿನೇ ಗೊತ್ತಿಲ್ಲ ಒಟ್ಟ. ಹೌದಾ ಸಾಕ್ಷಿ, ಹಿಂದಿಂದ ಮಾತಾಡ್ಲಿಕ್ಕೆ ನಿಂತೀವಂದ್ರೆ ಮಾತಾ ಮುಗಿಯಂಗಿಲ್ಲ, ಅಷ್ಟು ಮಾತುಗಳು ಇರ್ತಾವೆ ಈಗ ಸಹಿತ ನಮಗೆ. ಆಮೇಲೆ ನಶೀಕ್ನಾಗ ಎದ್ದೇಳೋದು ಇರ್ತೈತೆ ಅವಾಗ. ಎಲ್ಲಿ 8:30 9 ಅನ್ನಷ್ಟಿಗೆ ಮಲ್ಕೊಂಬಿಡೋರು. ನಶೀಕ್ನಾಗ 5ಕ್ಕೆ ಹನುಮಂತರ ಗುಡಿಯಾಗ ಹಾಡು ಹಾಕಿರೋರು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ ಅಂತೇಳಿ ಆ ಹಾಡು 5ಕ್ಕೆ ಶುರುವಾದಾಗನೇ ನಾವು ಎದ್ದೇಳೇಬೇಕು ಕಂಪಲ್ಸರಿ. ಎದ್ದು ಬಿಡೋರು, 5ಕ್ಕೆ ಎದ್ದು ಬಿಡೋದು. ಎದ್ದು ಅವ್ರವ್ರ ಕೆಲಸ ಮಾಡ್ಲಿಕ್ಕೆ ಶುರು. ಮನ್ಯಾಗ ಆಕಳ ಇದ್ದು ಅಂದ್ರೆ ಎಂಡಿ ಕಸ ಬೆಳೆಯೋರೊಬ್ರು, ನೀರು ತರೋರೊಬ್ರು. ನಮ್ಮವ್ವರು ಒಲೆನ ಬೂದಿ, ಅವಾಗ ಒಲೆ ಮೇಲೆ ಅಡುಗೆ ಮಾಡಿದಾಗ ಮತ್ತೆ ಬೂದಿ ತೆಗಿಬೇಕಲ್ಲ, ಒಲೆನ ಬೂದಿ ತೆಗೆದು ಒಲೆ ಸಾರಿಸೋದು ಅವ್ವರು. ಆಮೇಲೆ ಎಲ್ಲರೂ ಸ್ನಾನ ಮಾಡಿ ನಮ್ಮ ಅಪ್ಪ ಜೋಡು ಕೂಡ ಹೊತ್ತು ನೀರು ತರ್ತಿದ್ರ ನೀನು. ಅವಾಗ ನೀರು ತಂದು ಹಾಕಿ ದಿಗ್ ನೀರೊಲಿಗೆ ಹಚ್ಚಿಬಿಡೋದು. ನೀರೊಲಿಗೆ ಹಚ್ಚಿ ಎಲ್ಲರೂ ಸ್ನಾನ ಆದ ತಕ್ಷಣ ನಮ್ಮವ್ವ ಬಕ್ರಿಗೆ ಹಂಚಿಟ್ಬಿಡೋಕೆ ಮುಗೀತು. ಎಲ್ಲರೂ ಬಕ್ರಿ ಊಟ ಮಾಡಿಬಿಡೋದು. ಅವಾಗೆಲ್ಲ ಮತ್ತು ಮನ್ಯಾಗನೇ ಎಕ್ಸಸೈಸ್ ಆಗ್ತಿದ್ದು. ಮುಂಜಾನೆ ಎದ್ದಗನೇ ಬಾವಿಗೆ ಹೋಗಿ ನೀರು ತರದ, ಅದು ನೀರು ಸೇದಿ ಕೈಗೆ ಎಕ್ಸಸೈಸ್ ಆಗ್ತಿತ್ತು. ಈಗ ನೋಡಿದಿಲ್ಲ ಸ್ಟೇಡಿಯಮ್ನಾಗ ಹಿಂಗೆ ಹಗ್ಗ ಹೊಡಿತಿರ್ತಾವ, ಗಾಲಿ ಎತ್ತಿ ಆಗ್ತಿರ್ತಾವ. ಹೆಂಗೆ ಹೊಲ್ದಾಗ ಸಲ್ಕಿ ತೊಗೊಂಡು ನೆಟ್ ಗುದ್ಲಿ ತೊಗೊಂಡು ನೆಟ್ ಕಡಿತಿಲ್ಲ. ಈಗ ಹಂಗೆ ಸುಮ್ಮನೆ ಒಂದು ಟೈರ್ ಇಟ್ಟು ಅದಕ್ಕೆ ಧನ್ ಹೊಡಿತಿರ್ತಾವ. ನನಗಂತೂ ಮುಂಜಾನೆ ಸ್ಟೇಡಿಯಮ್ ಹತ್ರ ವಾಕಿಂಗ್ ಹೋಗಿದ್ದೆ ಅಂದ್ರೆ ಇಷ್ಟು ನಗು ಬರ್ತದಲ್ಲ ಸಾಕ್ಷಿ. ಅದನ್ನೇ ಹೊಲ್ದಾಗ ಮಾಡಿದ್ರೆ ಏನೋ ಅಂತಾರಲ್ಲ, ದಿನ 1 ಎಕರೆ ಹೊಲ ನೆಟ್ ಕಡಿತಾರೆ ನೋಡಿ ಹುಡುಗರು. ಅಷ್ಟು ಹುಡುಗರು ಸೇರಿಸ್ಕೊಂಡು ಒಬ್ಬ ಕುರಿ ಕಾಯರ್ಗತ್ತೆ ನಿಂತು ಅದು ಎಕ್ಸಸೈಸ್ ಮಾಡಿಸ್ತಿರ್ತಾನ. ಹಗ್ಗ ತೊಗೊಂಡು ಹಿಂಗೆ ಜಗ್ತಿರ್ತಾವ, ಅದನ್ನೇ ಬಾವಿ ಒಳಗೆ ಸೇರ್ತಿದ್ರು. ಅವಾಗ ಇವು ಹಿಂಗೆ ಹೊಡಿತಿರ್ತಾವ, ಅದನ್ನು ಹೊಲ್ದಾಗ ಕೆಲಸ ಮಾಡ್ತಿದ್ರು. ಬೀಸೋದು, ಕುಟ್ಟೋದು ಇವೆಲ್ಲ ಅವಾಗ ಏನು ಮಾಡ್ತಿದ್ರಲ್ಲ ಅದೆಲ್ಲ ಈಗ ಎಕ್ಸಸೈಸ್ ಆಗಿ ಕನ್ವರ್ಟ್ ಆಗಿಬಿಟ್ಟಾವ ನೋಡು. ಹ್ಞೂ ನಾನಿನ ಹಿಂಗೆ ಆಯಿತು. ನಾನು ನಮ್ಮ ಮನೆಯವ್ರ ಜೊತೆ ನಾನು ಬರ್ತೀನಿ ನೋಡ್ರಿ ಇವತ್ತು ವಾಕಿಂಗ್ ಅಂತೇಳಿ ಹೋಗಿವಿ. ಅವರೆಲ್ಲ ಹಂಗೆ ಮಾಡ್ಲಿಕ್ಕತ್ತಾರಲ್ಲ, ಇವರು ದಿನ ನೋಡ್ತಾರ, ಅವ್ರಿಗೆ ಅಷ್ಟು ಅನ್ಸಂಗಿಲ್ಲ. ನಾ ಅದೇ ಫಸ್ಟ್ ಹೋಗಿನವ, ಅದನ್ನೆಲ್ಲ ನೋಡಿ ಒಟ್ಟು ನಗು ತಡ್ಕೊಳ್ಳೋದಾಗವಲ್ದು. ಕಡೆಗೆ ಅಂದಬಿಟ್ಟೆ, ಅವ್ವ ಇಲ್ಲಿ ಹಿಂಗೆ ಹೊಡಿದಾನೆ ಹೊಲ್ದಾಗ ಹೋಗಿ ಕೆಲಸ ಮಾಡೋಗು, ನೆಟ್ ಕಡ್ದಂಗೆ ಆತದ ಅಂದ್ಬಿಟ್ಟು ಅಣ್ಣನೇ. ಅಂಟಿ ಹಿಂಗ್ಯಾಕ್ರಿ ನೀವು ಅಂತೇಳಿ ಆ ಹುಡುಗ ಗಾಬ್ರಿ ಕೇಳಕತ್ತಿದ್ಲು. ಅವ್ರು ಮಾಡೋದು ನೋಡಿದ್ರೆ ಹುಚ್ಚಾಕ ನನಗೆ ಕರೆಗೂ ನನಗೂ ನಗುನೇ ಬರ್ತದವ ಸೌಮ್ಯ. ಈಗಿನ ಹುಡುಗರ್ದು ಊಟನೂ ಹಂಗೆ ಕೆಲಸನೂ ಹಂಗೆ ಬಿಡಂದಿನ.
ಊಟದಾಗೂ ಶಕ್ತಿ ಇಲ್ಲ, ಕೆಲಸದಾಗೂ ಯುಕ್ತಿ ಇಲ್ಲ, ಏನೋ ಅಂತಾರಲ್ಲ ಹಂಗೆ ಆಗ್ಬಿಟ್ಟದ. ಕೆಲಸನೂ ಮಾಡಂಗಿಲ್ಲ, ಊಟನೂ ಮಾಡಂಗಿಲ್ಲ ಸರಿಯಾಗಿ. ಅವಾಗೆಲ್ಲ ನಮಗೆ ಅದೇ ಏನು ಹೇಳ್ತೀನಿ, ನಶಿಕ್ನಾಗ ನಮ್ಮವ್ರು ಬಕ್ರಿಗೆ ಹಂಚಿಟ್ಬಿಡೋರು ಏಳಕ್ಕೆ. ಅಷ್ಟೊತ್ತಿಗೆ ಕಾಯಿಪಲ್ಯ ಬರೋದು ಹಳ್ಳ್ಯಾಗ. ಮೊದಲೇ ಕಾಯಿಪಲ್ಯಕ್ಕೆ ಏನು ಕಡಿಮೆ ನೀನು ಫ್ರೆಶ್ ಅಂದ ಅವಾಗಿಂದ ಅವಾಗ ಹರ್ಕೊಂಬರೋವ. ಮೆಂತ್ಯ ಪಲ್ಯ, ಮುಲ್ಲಂಗಿ, ಗಜ್ರಿ, ಸೌತೆಕಾಯಿ, ಬದ್ನಿಕಾಯಿ ಎಳೆಯವು, ಆಮೇಲೆ ಎಷ್ಟು ಹತ್ರಿಕಿ ಇವೆಲ್ಲ ಕಡ್ಕೊಂಡು ಶೇಂಗಾ ಹಿಂಡಿ, ಮೊಸರು, ಅದ್ರೊಳಗೆ ಶೇಂಗಾದ ಕಾಳು ಹಾಕ್ಕೊಂಡು, ಆಮೇಲೆ ಹಬ್ಬ ಹುಣ್ಣಿಮೆಲ್ಲ ಉಳ್ಳಾಗಡ್ಡಿ ತಿಂತಿದ್ವಿ ಬಿಡು, ಸುಳ್ಳು ಯಾಕೆ ಹೇಳ್ಬೇಕು. ಆ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚು ಹಾಕ್ಕೊಂಡು, ಶೇಂಗಾದ ಹಿಂಡಿ, ಮೊಸರು, ಉಳ್ಳಾಗಡ್ಡಿ ಹೆಚ್ಚು ಹಾಕ್ಕೊಂಡು ಹತ್ರಿಕಿ ಕಡ್ಕೊಂಡು ತಿಂತಿದ್ರ ಅವೋ ಏನಾದರೂ ಬಾಯಾಗ ನೀರು ಬರ್ತಾವ ನನಗೆ. ಆಮೇಲೆ ಮೊಸರು ಗಿಸರು ಎಲ್ಲಿ ಮನ್ಯಾಗ ಹೈನಿದ್ರೆ ಇರ್ತಿತ್ತು, ಇರ್ಲಿಲ್ಲ ಅಂದ್ರೆ ಬಾಜುದವರು ಹಂಗೆ ಕೊಡೋರು ನಾವು ಒಂದೊಂದು ಗಿಂಡಿ ಮೊಸರು. ಅದ್ರಾಗ ಕುಳ್ಕೊಂಡ್ಯಾರಂದ್ರೆ ಒಂದು ಸ್ವಲ್ಪ ಹಳ್ಳ್ಯಾಗ ಜಾಸ್ತಿ ಮರ್ಯಾದಿಲ್ಲ, ಹಾಗಾಗಿ ಒಂದೊಂದು ಗಿಂಡಿ ನಮ್ಮ ಅಪ್ಪರಿಗೆ ಇಷ್ಟ ಅಂತೇಳಿ ಗಿಂಡಿ ತುಂಬ ಗಟ್ಟಿನ ಕೆನೆ ಮೊಸರು ತಂದು ಕೊಡಕ್ಕೆ ಹೋಗ್ಬೇಕು ಅಜ್ಜಿ ಬಾಜುದಕ್ಕೆ. ಅದನ್ನು ಹಾಕ್ಕೊಂಡು ನಮ್ಮ ಅಪ್ಪರಿಗೆ ಶೇಂಗಾ ಹಿಂಡಿ, ಮೊಸರು, ಬಿಸಿ ಬಕ್ರಿ, ಅದ್ರ ಜೊತೆ ಹತ್ರಿಕಿ, ಶೇಂಗಾದ ಕಾಳು ಇಷ್ಟಿದ್ರೆ ಸಾಕು ನೋಡು, ಭಾಳ ಖುಷಿ ಅವ್ರಿಗೂ. ಶೇಂಗಾದ ಹಿಂಡಿ ಮೊಸರು, ಇಲ್ಲಾಂದ್ರೆ ಏನು ಮಾಡೋದು, ಈ ಕಡೆ ಬಕ್ರಿ ಹಂಚಿಡೋದು, ಈ ಕಡೆ ಇಡ್ಲಿ ಒಲೆ ಮೇಲೆ ತೊಗರಿಬೇಳೆ ಕುದಿಸ್ಲಿಕ್ಕೆ ಇಡೋದು. ತವಿ ಚಂದಾಗಿ ಹಣ್ಣಗೆ ಎಷ್ಟು ಚಂದ ತವಿ ಕುದ್ದು ಘಮ 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 ವಾಸನೆ ಬರೋದು ನೋಡು. ಅವಾಗ ಬ್ಯಾಳೆ ಒಳಗೂ ಹಂಗೆ ಸ್ವಾದಿರ್ತಿತ್ತು. ಆಮೇಲೆ ಒಲೆ ಮೇಲೆ ನಾ ಮಾಡಿದ ಅಡಿಗೆನೇ ಬೇರೆ. ನೀನು ಇಡ್ಲಿ ಒಲೆ ಮೇಲೆ ಬ್ಯಾಳೆ ಕುದಿಸಿದ್ರ ಘಮ 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 ಅಂತದದು. ಆ ತವ್ವಿ ಅಗಸಿ ಪುಡಿ ಹಾಕ್ಕೊಂಡು ಅದೊಂಥರ ತಿಂದ್ರೆ ಅದು ಟೇಸ್ಟ್ ಬೇರೆ. ಒಟ್ಟು ಬಕ್ರಿ ಪಲ್ಯ ನೋಡುವ, ಮುಂಜಾನೆ ಎದ್ದಗನೆ ಅದು ಎಷ್ಟು ಹಿತ ಆಗೋದು. ಇವಾಗಿನಂಗೆ ಅವಲಕ್ಕಿ, ಉಪ್ಪಿಟ್ಟು, ದೋಸೆ, ಇಡ್ಲಿ, ಹಾಳು ಮೂಳು ಅಂಥವು ತಿನ್ನೋದು, ಮಧ್ಯಾಹ್ನದಿಷ್ಟು ಅನ್ನ ತಿನ್ನೋದು, ಸಂಜೆ ಮುಂದೆ ಒಂದು ಚಪಾತಿ ಇಂಥವು ಏನಾರ ತಿನ್ನೋದು. ಬಕ್ರಿ ಅನ್ನೋದ ಹುಡುಗರು ಹಲ್ಲಿಗೆ ಹಚ್ಚಂಗೆ ನೋಡು ಬಕ್ರಿನೇ ಈಗಿನ. ಆಮೇಲೆ ಅವಾಗ ನಮ್ಗೆ ಬಕ್ರಿ ಊಟ ಅಂದ್ರೆ ಬೇಸರನೇ ಆಗ್ತಿದ್ದಿಲ್ಲ ನೋಡ ನೀನು. ಅನ್ನ ಎಲ್ಲಿ ಒಂದು ಟೈಮ್ ಅಷ್ಟು ಮಾಡೋರು, ಅದು ಶ್ರೀಮಂತರಿದ್ರ ಅನ್ನ ದಿನ ಮಾಡೋರು, ಇಲ್ಲಾಂದ್ರೆ ನುಚ್ಚು ಮಾಡೋರು, ನುಚ್ಚು ಮಜ್ಜಿಗೆ ಇಂಥದ್ದೆಲ್ಲ ತಿನ್ನೋರು ನಾವು. ಚಪಾತಿ ಯಾವಾಗಾರ ಒಮ್ಮೆ ಹಬ್ಬ ಹುಣ್ಣಿಮೆ ಇದ್ದಾಗ ಅಷ್ಟು ಚಪಾತಿ ಮಾಡೋದು ಇರ್ತಿತ್ತು. ಗೋಧಿ ಬೆಳೆದಿದ್ವಿ ಹೊಲ್ದಾಗ ಅಂದ್ರೆ 2 ದಿನಕ್ಕೆ 4 ದಿನಕ್ಕೊಮ್ಮೆ ಚಪಾತಿ ಮಾಡೋರು. ಗೋಧಿ ಬೆಳೆದಿರಲಿಲ್ಲ ಅಂದ್ರೆ ಚಪಾತಿನೇ ಇಲ್ಲ. ಅಷ್ಟಕ್ಕೂ ಚಪಾತಿ ಯಾರಿಗೆ ಇಷ್ಟನೇ ಆಗ್ತಿದ್ದಿಲ್ಲ ಮನ್ಯಾಗ. ಅಜ್ಜಿಗಳಿಗೆ, ಅಪ್ಪದೇರಿಗೆ ಅಂಥವ್ರಿಗೆಲ್ಲ ಮಕ್ಕಳ ಸಂಬಂಧನೇ ನಮ್ಮವ್ವ ಯಾವಾಗಾರ ಒಮ್ಮೆ ಮಾಡಾಕೆ ಅಷ್ಟೇ. ಆಮೇಲೆ ಈ ಸ್ಕೂಲಿಂದ ಬರೋರಲ್ಲ 5 ಗಂಟೆಗೆ ಬಂದ್ಗನೆ ಈಗಿನ ಹುಡುಗರು ಏನು ತಿಂತಾವ, ಮ್ಯಾಗಿ, ಸ್ಯಾಂಡ್ವಿಚ್, ಸಮೋಸ, ವಡಪಾವು ಇಂಥವು ತಿಂತಾರೆ. ನಾವು ಅವಾಗ ಹಂಗಲ್ಲ, ಬಕ್ರಿ ಊಟ ಮಾಡ್ತಿದ್ವಿ. ಅವಾಗೂ 5ಕ್ಕೆ ಬಂದಿಂದನು ನಮಗೆ ಬೇಡ ಪಾಡ ಅಂತಿದ್ದಿಲ್ಲ ಎಲ್ಲ. ಅವಾಗ ಹೆಂಗೆ ಗೊತ್ತಾನ, ಸಾಯಂಕಾಲ ಎಲ್ಲರೂ ಫ್ರೆಂಡ್ಸ್ ಶಾಲೆಯಿಂದ ಹೋಗೋ ಮುಂದಾಗ ಮಾತಾಡ್ಕೊಂಡು ಹೋಗೋರು. 1 ಕಿಲೋಮೀಟ್ರ್ ಗತಿಯಲ್ಲಿ ನಡ್ಕೊತ ಹೋಗೋರು ನಾವು ಸ್ಕೂಲಿಗೆ ಹೋಗೋ ಮುಂದಾಗ. ಬರೋ ಮುಂದಾಗ ಹೇಳೋರು, ಮಳಗೆ ಮೇಲೆ ಕೂತು ಊಟ ಮಾಡಮ್ಮ ಅಂತೇಳಿ ಎಲ್ಲರೂ 2 ಬಕ್ರಿ ತೊಗೊಂಬರೋರು. ಬಕ್ರಿ ಅವ್ರವ್ರ ಪಲ್ಯ ಏನೇನು ಮಾಡಿರ್ತಾರೆ ಅದನ್ನು ತೊಗೊಂಬರೋರು. ಮ್ಯಾಲೆ ಕಡ್ಕೊಳಿಕ್ಕೆಲ್ಲ ತಂದ್ರೆ ಮಳಗೆ ಮೇಲೆ ಕೂತು ಸಜ್ಜಿ ಬಕ್ರಿ, ಚೌಳಿಕಾಯಿ ಪಲ್ಯ ಮಾಡಿದ್ರೆ ಚೌಳಿಕಾಯಿ ಪಲ್ಯ, ಬದ್ನಿಕಾಯಿ ಪಲ್ಯ ಇಂಥವೇನ್ರಿ ಎಲ್ಲರೂ ಪಲ್ಯ ತಂದು ಮೇಲೆಲ್ಲರೂ ಕೂಡೋದು ಮಳಗೆ ಮೇಲೆ. ಅವ್ರವರು ಒಂಚೂರು ಚೂರು 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 ಪಲ್ಯ ಎಲ್ಲರದು ಹಂಚ್ಕೊಂಡು ತಿಂದ್ಬಿಡೋರು. ಎಷ್ಟು ಖುಷಿ ಆಗುತ್ತೆ ಖರೆ. ಹೇಳಿಕತ್ತೀನಿ ಬಾಯಾಗ ನೀರು ಬರ್ಲಿಕ್ಕತ್ತೆ ನೋಡು ಸಾಕ್ಷಿ ನನಗೆ. ಅವಾಗಿನ ಊಟ ನೆನೆಸ್ಕೊಂಡ್ರೆ ಅಷ್ಟು ಖುಷಿ ಆಗುತ್ತವ ನನಗೆ. ಈಗಿನ ಊಟದಾಗ ರುಚಿನೂ ಇಲ್ಲ ನನಗೆ. ಗ್ಯಾಸ್ ಮೇಲೆ ಮಾಡ್ತೀವಲ್ಲ ಇಷ್ಟನೇ ಆಗಂಗಿಲ್ಲ ಬಾ ಊಟ ಒಟ್ಟ. ನನಗೆ ಈಗೀಗ ಅನ್ಸ್ಲಿಕ್ಕತ್ತದ ಗ್ಯಾಸ್ ಮೇಲೆ ನಡಿಗೆ ರುಚಿ ಆಗಂಗಿಲ್ಲ, ಒಲೆ ಮೇಲೆ ನಡಿಗೆ ರುಚಿ ಆಗ್ತದೆ ಅಂತೇಳಿ. ಅವಾಗೆಲ್ಲ ನಮ್ಮ ಅವ್ವರು ಓದು ಅನ್ನೋರು, ಒಲೆ ಮೇಲೆ ನಡಿಗಿನ ಭಾರಿ ರುಚಿ ಆಗ್ತದ, ಗ್ಯಾಸ್ ಮೇಲೆ ರುಚಿ ಆಗಂಗಿಲ್ಲ ಅಂತ. ಹಂಗೆ ಅಂತೀರಿ ನೀವು ಎಲ್ಲ ಒಂದೇ ಥರ ಬೆಳೆದಿರ್ತದಿಲ್ಲದು ಅಂತ ನಾ ಹಿಂಗೆಲ್ಲ ಅಂತಿದ್ದೆ. ಈಗೀಗ ನಾವು ದೊಡ್ಡರು ಆದಮೇಲೆ ಅದ್ರ ಟೇಸ್ಟ್ ಗೊತ್ತಾಗ್ಲಿಕ್ಕತ್ತದಲ್ಲ. ಕರೆಗೂ ಒಲೆ ಮೇಲೆ ನಡಿಗೆನೇ ಟೇಸ್ಟ್ವಾ ಭಾಳ. ಹೌದ್ವಾ, ಒಲೆ ಮೇಲೆ ನಡಿಗೆ ರುಚಿನೇ ಬೇರೆ. ಅನ್ನ ಸಾರು ಗೀರು ಕುದಿಸ್ಲಿಕ್ಕೆ ಇಟ್ಟಿದ್ವಿ ಅಂದ್ರೆ ಹೆಂಗೆ ಗಮ್ಮತ್ ಮನಿನೇ ವಾಸನೆ ಹಿಡಿತದ ಸಾರು ಅಲ್ಲಿದು. ಇಲ್ಲಿ ಈಗಿನ ಬ್ಯಾಳಿಗೊಳಗೂ ಅಷ್ಟು ಧರ್ಮನೇ ಇರಂಗಿಲ್ಲ ಬಿಡ. ಏನು ಯಾಕೆ ನೋಡ ಒಟ್ಟ ಟೇಸ್ಟೇ ಇರಂಗಿಲ್ಲ ಈಗಿನ ಏನು ಐಟಮ್ಸ್ಗಳು. ಅವಾಗೆಲ್ಲ ಅಕ್ಷಿ ಪುಡಿ ಅದು ಕುಟ್ಟಿದ್ವಿ ಅಂದ್ರೆ ಎಷ್ಟು ಘಮ 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 ಅಂತಿತ್ತು. ಈಗ ಅದ್ರೊಳಗೂ ಏನು ಟೇಸ್ಟ್ ಇರ್ಲಾರ್ದಂಗೆ ಇದೆ, ಉಡಿ ಆದಂಗೆ ಆಗ್ಬಿಡ್ತದ. ಅದ್ರ ಮಿಕ್ಸರ್ಗೆ ಹಾಕೋದಕ್ಕೆ ಏನು ಈಗಿನ ಊಟದ್ದು ಇದನ್ನೇ ಇಲ್ಲ ಬಿಡವ ತಾಯಿ. ಆದ್ರೆ ಈಗ ಹಳ್ಳ್ಯಾಗೂ ಮಂದಿ ಚೇಂಜ್ ಆಗ್ಯಾರ ಬಿಡ ಯವ್ವ. ಅಲ್ಲಿನೂ ಗ್ಯಾಸನೇ, ಎಲ್ಲರ ಮನೆಗೂ ಗ್ಯಾಸ್. ಈಗ ಗ್ಯಾಸ್ ಮೇಲೆ ಅಡಿಗೆ ಒಟ್ಟ. ಅದು ಒಲೆ ಮೇಲೆ ಬಕ್ರಿ ಒಂದು ಮಾಡ್ತಾರೆ ನೋಡಿ. ಮಾಡಿದ್ರೆ ಪಲ್ಯಗಳು ಗಿಲ್ಲೆಗಳು ನಮ್ಮ ಊರಿಗೆ ಅದೇ ಅಂತೈತೆ. ನಾವು ಹೋಗಿದ್ದಿರ್ತೀನಲ್ಲ, ಒಲೆ ಮೇಲೆ ಮಾಡ್ರಿ ಬಂದಾಗರ ಒಂದು 4 ದಿನ ಅನ್ನಂಗೆ ಆಗ್ತದ. ನಾವು ಬೇಸರ ಮಾಡ್ಕೊಳ್ಳೋದು ಗ್ಯಾಸ್ ಮೇಲೆ ಮಾಡಿಬಿಟ್ರೆ ಆಯ್ತು ಬಿಡಿ ಅಂತೇಳಿ ಗ್ಯಾಸ್ ಮೇಲೆ ಮಾಡಿಬಿಡೋದು. ಹಾಗಾಗಿ ಒಲೆ ಮೇಲೆ ಅಡಿಗೆನೇ ತಪ್ಪಿದಂಗೆ ಆಗ್ಯದ ಈಗ. ಹಿಂದಿಂದ ಕತೆ ಹೇಳಿಕ್ ನಿಂತು ಅಂದ್ರೆ ಒಟ್ಟ ಮುಗಿಯಂಗಿಲ್ಲ. ಸುಮ್ಮ ಅದು ಮಾತಾಡ್ಬೇಕನೇ ಅನ್ನಿಸ್ತದ. ನೋಡ್ರಿವಾ, ನಂದು ನಾಳೆ ದಿನ ಸ್ವಲ್ಪ ತಯಾರು ಮಾಡ್ಕೊಳ್ಳೋದದ. ಅಂದಂಗೆ ಇವತ್ತು ಸುಂದ್ರಿ ಗುರುಗಳು ಬಂದಿದ್ರ ನಿಮ್ಮ ಮನೆಗೆ? ಇವತ್ತು ಯಾರು ಬಂದಿದ್ರು? ಅವರೇ ನಮ್ಮ ಮನೆಗೆ ತರಸಲ ಬರ್ತಾರಲ್ಲ, ಅವರೇ ಬಂದಿದ್ರು. ನೀವು ಅವ್ರಿಗೆ ಹೇಳಿರೇನು? ಅವ್ರಿಗೆ ಹೇಳ್ಯಾರ. ಆದ್ರೆ ನಾವು ಏನು ಮಾಡೀವಿ, ಮೊದಲೇ ಹೇಳ್ಬೇಕಾಗಿತ್ತಲ್ಲ ಅವ್ರಿಗೆ, ಹೇಳಿಲ್ವಾ. ಒಂದು ಸ್ವಲ್ಪ ಲೇಟಾಗಿ ಹೇಳಿದ್ವಿ, ಹಂಗಾಗಿ ಸಿಟ್ಟಿಗೆರ್ಯಾರ ಅವ್ರು ಒಂಚೂರು. ಗುರುಗಳು ನಿಮ್ಗೆ ಈಜಿಯಾಗಿ ಸಿಗ್ತೀವಲ್ಲ ಅದಕ್ಕೆ ಮಾಡ್ತೀರಿ ಹಿಂಗೆ
ಮೊದಲೇ ಹೇಳಬೇಕು ಆಮಂತ್ರಣ ನಾವು ಬೇರೆ ಕಡೆ ಹಿಡಿದಿದ್ವಿ ಅಂದ್ರೆ ಏನು ಮಾಡೋದು ಅಂತೇಳಿ ಅವರು ಒಂದು ಸ್ವಲ್ಪ ಸಿಟ್ಟಿಗೇರಿ ಇದು ಮಾಡಿದರು. ಇಲ್ರಿ ನಿಮ್ಗೆ ಕಾಯಂ ಹೇಳ್ತೀವಲ್ಲ ನಾವು, ಹಂಗಾಗಿ ಬರ್ತೀರಿ ಹೆಂಗಿದ್ರೆ ನೀವು ಗ್ಯಾರಂಟಿ ಅಂತಿಕೊಂಡು ಲೇಟಾಗಿ ಹೇಳಿದ್ವಿ ಅಂತ ಹೇಳಿದ್ವಿ. ಒಪ್ಕೊಂಡಾರ ಆದ್ರೆ ಸುಮ್ಮಂದ್ರೆ ಹಂಗಂತೇಳಿ ಬರ್ತಾರೆ ಅವರೇ ನಾಳೆಗೆ ನಮ್ಮ ಮನೆಗೂ. ಹೌದು ಮತ್ತು ಅವರು ನಾಲ್ಕು ಕಡೆ ಹಿಡಿತಿರ್ತಾರಲ್ಲ, ಮೊದಲೇ ಆಮಂತ್ರಣ ಕೊಡ್ಬೇಕು ನಾವು. ನಾವೇನು ಮಾಡಿಬಿಡ್ತೀವಿ ನಮ್ಮವರೆಲ್ಲ ಬಿಡು ಅಂತೇಳಿ ಒಮ್ಮೆ ರಾತ್ರಿ ಹೇಳ್ಬಿಡ್ತೀವಲ್ಲ, ಅವ್ರಿಗೆ ಹಂಗನೇ ಸಿಟ್ಟು ಬರ್ತದೆ. ಮತ್ತು ಚಲೋ ಮಾಡಿಸ್ತಾರೆ ಬಿಡು ಅವರು, ಭಾರಿ ಚಂದ ಮಾಡಿಸ್ತಾರವ. ನಿಮ್ಮ ಮನೆಗೆ ಯಾವಾಗದ ಸುಮ್ಮ ಪಕ್ಷ ಯಾವ ತಿಥಿಗದ? ನಮ್ಮ ಮನೆಗೆ ಏನಾಗ್ತದೆ ಸಾಕ್ಷಿ, ಇವ್ರಿಗೆ ರಜೆನೇ ಕೊಡಂಗ್ಲವ. ಹಾಗಾಗಿ ಲಾಸ್ಟಿಗೆ ಸರ್ವಪಿತ್ರ ಅಮಾವಾಸ್ಯೆ ದಿನನೇ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ಹೌದಲ್ಲ. ಅವತ್ತು ಹೆಂಗಿದ್ರು ಗೌರ್ಮೆಂಟ್ನವ್ರಿಗೆ ಸೂಟಿನೇ ಕೊಟ್ಟಿರ್ತಾರಲ್ಲ ಅವತ್ತಿನ ದಿನ, ಅವತ್ತ ಮಾಡ್ಕೊತೀರನಂದ್ರೆ ಅವತ್ತೇ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅಮಾವಾಸ್ಯೆ ದಿನ ಪಕ್ಷ ಮಾಡ್ಕೋತೀವಿ, ಮರುದಿವ್ಸನೇ ಘಟ ಸ್ಥಾಪನೆ. 9 ದಿನ ದೀಪ ಇರ್ತದಲ್ಲ ನಮ್ಮ ಮನ್ಯಾಗ, ಅವತ್ತು ಇದು ಮಾಡಿ ಮರುದಿವ್ಸ ಅದು ಮಾಡಿ. ನವರಾತ್ರಿಯಾಗ ನನಗೆ ಭಾಳ ಅಂದ್ರೆ ಭಾಳ ಕೆಲಸ ಆಗ್ತಿರ್ತದ, ಒಟ್ಟ ಕೂಡ್ಲಿಕ್ಕೆ ಟೈಮ್ ಸಿಗ್ತಿರಂಗಿಲ್ಲ ನೋಡು. ಹೌದೌದು, ಈಗ ಅಂದ್ರೂ ಹಬ್ಬಗಳು ಎಲ್ಲರಿಗೆ ಬಾಳೆ ಅಲ್ಲ. ದೀಪಾವಳಿ ಮುಗಿದು ತುಳಸಿ ಲಗ್ನ ಆಯ್ತಂದ್ರೆ ಮುಗಿತಾಳ ಅವಾಗ, ಮತ್ತೇನು ಒಂದು ಸ್ವಲ್ಪ ದಿನ ಇರಂಗೇ ಇಲ್ಲ. ಹೆಂಗನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನೀವು ಸಣ್ಣವರಿದ್ದಾಗ ಯಾವ್ಯಾವ ಆಟ ಆಡ್ತಿದ್ರಿ ಅನ್ನೋದನ್ನು ಹೇಳ್ರಿ. ಹಾಗೆ ಶ್ರಾದ್ದ ಪಕ್ಷ ಮಾಡ್ತಾರಲ್ರಿ, ಅದನ್ನು ಮಠದಾಗ ಮಾಡಿದ್ರೆ ಚಲೋ ಏನೋ ಮನ್ಯಾಗ ಮಾಡಿದ್ರೇ ಚಲೋ? ನಿಮ್ಮ ಅನಿಸಿಕೆ ಏನನ್ನೋದು ಹೇಳ್ರಿ. ಬಾಜು ಇರೋ ಗಂಟಿ ಟೆನ್ ಅಂತ ಹೊಡೀರಿ, ಅಂದಾಗ ನಾವು ಮಾಡಿದ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.